ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಣ ನಮ್ಮ ಜಾಗೃತಿ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ್ ಪಟ್ಟಣದ KLSBCA ಹಾಗೂ BCom ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಸೈಬರ್ ಸೆಕ್ಯುರಿಟಿ ಜಾಗೃತಿ ಸ್ಕಿಟ್. ದಿನದಿಂದ ದಿನಕ್ಕೆ ದ್ವಿಗುಣವಾಗುತ್ತಿರುವ ಸೈಬರ್ ಕ್ರೈಮ್ದಿಂದ ಹಣವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಹಳಿಯಾಳದ ಜನತೆಗೆ ಸೈಬರ್ ಸೆಕ್ಯುರಿಟಿ ಜಾಗೃತಿ ಮೂಡಿಸಲು ಕಾಲೇಜ್ ವಿದ್ಯಾರ್ಥಿಗಳಾದ ಉನ್ನತಿ, ಮೇಘ, ಸೀಮಾ, ಅಶ್ವಿನಿ, ಅಂಕಿತಾ, ಸರಸ್ವತಿ, ಉನ್ನತಿ, ಶ್ರುತಿ, ದಿಶಾ, ಪ್ರಿಯಾಂಕಾ, ಸವಿತಾ ಹಾಗೂ ಅಕ್ಷತಾ ಅವರ ತಂಡ ಸೈಬರ್ ಅಪರಾಧಕ್ಕೆ ಕಾರಣ ಆದರಿಂದಾಗುವ ಸಮಸ್ಯೆ ಮತ್ತು ಪೊಲೀಸ್ ಕಾರ್ಯದ ಕುರಿತು ಬೀದಿ ನಾಟಕ ಮೂಲಕ ಜಾಗೃತಿ ಮೂಡಿಸಿದರು. ಸ್ಕಿಟ್ ಸಂದರ್ಭದಲ್ಲಿ ಕಾಲೇಜ್ ಪ್ರಾಚಾರ್ಯರಾದ ಶ್ರೀನಿವಾಸ್ ಪ್ರಭು, ಹಳಿಯಾಳ್ PSI ವಿನೋದ್ ರೆಡ್ಡಿ, ಕಾಲೇಜ್ ಉಪನ್ಯಾಸಕರಾದ ವರುಣ್ ಪಾಟೀಲ್, ಮಲ್ಲಿಕಾರ್ಜುನ್ ಕಾಸ್ಗಾರ್, ಶಾಂತಾರಾಮ್ ಚಿಬುಲ್ಕರ್ ಮತ್ತು ಗಣ್ಯರು ಉಪಸ್ಥಿತರಿದ್ದರು. ಹಣದ ಆಸೆಗೆ OTPಯನ್ನು ಹಾಕಿದೆ ಮೇಡಮ್. ಈ ತೊಂದರೆಯಿಂದ ನನ್ನನ್ನು ಸಹಾಯ ಮಾಡಿ ಮೇಡಮ್. ನೀವು ಹೀಗೆ ಮಾಡಿದರೆ ಹೇಗೆ ನಿಮ್ಮ ಹಣವನ್ನು ಉಳಿಸಿಕೊಳ್ಳೋದು? ಸಹಾಯ ಮಾಡಿ ಮೇಡಮ್, ಸಹಾಯ ಮಾಡಿ. ನಮ್ಮ ಹತ್ರ ಈಗ ಸಮಯವಿಲ್ಲ. ನಾವು ಈಗ ತಕ್ಷಣವೇ ಕ್ರಮ ಕೈಗೊಳ್ಳೋಣ. ನನ್ನ ಅಸಿಸ್ಟೆಂಟ್ಗೆ ಹ್ಯಾಕರ್ ಸಿಕ್ಕಿಸೋದು ಕೇವಲ 5 ನಿಮಿಷದ ವಿಷಯ. ಅಸಿಸ್ಟೆಂಟ್ ಅಕ್ಷತಾ, ಬೇಗ ಬನ್ನಿ. ನಮಗೆ ಈಗ ಮತ್ತೊಂದು ಸೈಬರ್ ಕ್ರೈಮ್ ಕೇಸ್ ಬಂದಿದೆ. ನಾವು ಈಗ ಸ್ಟ್ರಿಕ್ಟ್ ಆಕ್ಷನ್ ಅನ್ನು ತೆಗೆದುಕೊಳ್ಳೋಣ. ಓಕೆ ಮೇಡಮ್. ಮೇಡಮ್ ಡೀಟೇಲ್ಸ್ ಕೊಡಿ. ನನ್ನ ಹೆಸರು ಶ್ರುತಿ ಮೇಡಮ್. ಈ ಲಿಂಕ್ ಇಂದ ನನಗೆ ಇದು ಆಗಿದೆ ಮೇಡಮ್. ಮೇಡಮ್ IP ಅಡ್ರೆಸ್ ಟ್ರ್ಯಾಕ್ ಮಾಡಿದ್ದೀನಿ. ನನ್ನ ಬಲೆಗೆ ಬಿದ್ದಿದ್ದಾರೆ. ಹಾಗೆ ಪ್ರಯತ್ನ ಮಾಡು, ಅವರಿರುವ ಜಾಗ ಕೂಡ ಸಿಗಬಹುದು. ಮೇಡಮ್ ಅವರ ಮನೆ ಅಡ್ರೆಸ್ಸಿನ ಜೊತೆಗೆ ಅವರಿರುವ ಹೋಟೆಲ್ ಅಡ್ರೆಸ್ ಕೂಡ ಸಿಕ್ಕಿದೆ. ತುಂಬಾ ಚೆನ್ನಾಗಾಯಿತು. ನಾವು ಈಗ ಇವತ್ತು ಅವರಿಗೆ ಬಿಡುವುದು ಬೇಡ. ತಯಾರಾಗು. ಶ್ರುತಿ, ನೀವು ಮನೆಗೆ ಹೋಗಿ. ನಾವು ನಿಮಗೆ ಆಮೇಲೆ ಸಂಪರ್ಕಿಸುತ್ತೇವೆ. ಸರಿ ಮೇಡಮ್, ಧನ್ಯವಾದಗಳು. ನಾನು ಹ್ಯಾಕ್ ಮಾಡುವುದು ನನ್ನ ಕಲೆ. ಅದಕ್ಕೆ ಅವರು ಬಿಟ್ಟರೆ ನಾನೇನು ಮಾಡಲಿ? ಕಲೆಯನ್ನು ದುರುಪಯೋಗ ಮಾಡಿ ಜನರನ್ನು ಮೋಸ ಮಾಡ್ತಾ ಇದೆಯಾ? ಇದು ದೊಡ್ಡ ಅಪರಾಧ. ಅಸಿಸ್ಟೆಂಟ್ ಅವರನ್ನು ಅರೆಸ್ಟ್ ಮಾಡು. ಅವರ ಆಟ ಮುಗಿಯಿತು ಈಗ. ಹೆಲೋ ಶ್ರುತಿ. ಹಲೋ ಮೇಡಮ್. ನಿಮ್ಮ ಹಣ ಸುರಕ್ಷಿತವಾಗಿದೆ. ಮತ್ತೊಂದು ಸರಿ ಇಂಥ ಲಿಂಕ್ಗಳನ್ನು ಕ್ಲಿಕ್ ಮಾಡುವಾಗ ಎಚ್ಚರಿಸ ವಹಿಸಿ. ತುಂಬಾ ಧನ್ಯವಾದಗಳು ಮೇಡಮ್. ಆಯ್ತು. ಎಲ್ಲರಿಗೂ ನಮಸ್ಕಾರ. ಸೈಬರ್ ಅಪರಾಧದ ಬಗ್ಗೆ ಜಾಗೃತಿ. ಸೈಬರ್ ಅಪರಾಧವು ಇಂದು ಹೆಚ್ಚುತ್ತಿರುವ ಸಮಸ್ಯೆಯಾಗಿದೆ. ಇದು ವ್ಯಕ್ತಿಗಳು, ಸಂಸ್ಥೆಗಳು ಮತ್ತು ಸರ್ಕಾರಗಳಿಗೆ ಗಂಭೀರ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಸೈಬರ್ ಅಪರಾಧದಿಂದ ತಪ್ಪಿಸಿಕೊಳ್ಳಲು ನಾವು ಸೈಬರ್ ಅಪರಾಧದ ಬಗ್ಗೆ ಜಾಗೃತಿ ಹೊಂದಿರಬೇಕು. ಸೈಬರ್ ಅಪರಾಧವು ವ್ಯಕ್ತಿಗಳಿಗೆ ಹಣಕಾಸಿನ ನಷ್ಟ, ಗೌಪ್ಯತೆಯ ಉಲ್ಲಂಘನೆ ಮತ್ತು ಖ್ಯಾತಿಯ ಹಾನಿಯನ್ನು ಉಂಟು ಮಾಡಬಹುದು. ಸಂಸ್ಥೆಗಳು ಸೈಬರ್ ಅಪರಾಧದಿಂದಾಗಿ ಗ್ರಾಹಕರ ವೈಯಕ್ತಿಕ ಮಾಹಿತಿಯನ್ನು ಕಳೆದುಕೊಳ್ಳಬಹುದು, ವ್ಯಾಪಾರದಲ್ಲಿ ಅಡಚಣೆಗಳು ಉಂಟು ಮಾಡಬಹುದು ಮತ್ತು ಹಣಕಾಸಿನ ನಷ್ಟವನ್ನು ಅನುಭವಿಸಬಹುದು. ಸರ್ಕಾರಗಳು ಸೈಬರ್ ಅಪರಾಧದಿಂದಾಗಿ ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆ ಎದುರಿಸಬಹುದು. ಧನ್ಯವಾದಗಳು. ಎಂತ ಒಳ್ಳೆ ಸ್ಕಿಟ್ ಮಾಡಿದ್ದಾರೆ ತಿಳ್ಕೊಬೇಕು ನೀವು. ಒಂದು ವರ್ಷಕ್ಕೆ ನಮ್ಮ ಇಂಡಿಯಾದಲ್ಲಿ ಸಮೀಪ 2 ಲಕ್ಷ ಕೋಟಿ ಸೈಬರ್ ಫ್ರಾಡ್ ಆಗುತ್ತೆ. ಎಷ್ಟು ಹೇಳಿ? 2 ಲಕ್ಷ ಕೋಟಿ. ಅಂದರೆ 1 ಲಕ್ಷ ಕೋಟಿ ಆಗ್ಬಿಟ್ರೆ ಕರ್ನಾಟಕದ ಬಜೆಟ್ದಷ್ಟು, ಅಂದರೆ ಒಂದು ರಾಜ್ಯದ ಬಜೆಟ್ಗೆ ಸಮೀಪ ಸೈಬರ್ ಕಳ್ಳತನ ಆಗ್ತಿದೆ. ನಮಗಷ್ಟು ಅವೇರ್ನೆಸ್ ಇಲ್ಲ, ನಮಗೆ ಬುದ್ಧಿನೇ ಇಲ್ಲ. ನಮ್ಮ ಮಕ್ಕಳು ಇಷ್ಟೆಲ್ಲ ಒಳ್ಳೆ ಪ್ರೋಗ್ರಾಮ್ ಮಾಡಿದ್ದಾರೆ. ಜೋರಾದ ಚಪ್ಪಾಳೆ ಹಾಕ್ತಾರೆ. ಒಳ್ಳೆದಾಗಿ. ಯಾವುದೇ ಕಾರಣಕ್ಕೂ OTPಗಳನ್ನು ನೀಡಬೇಡಿ. ನಾವು ನೇರವಾಗಿ ಬಂದು ಬ್ಯಾಂಕಿನ ಬ್ರಾಂಚಿಗೆ ಬಂದು ಭೇಟಿ ಆಗುತ್ತೇವೆ ಎಂದು ಹೇಳಿ ಕರೆಯನ್ನು ಕಟ್ ಮಾಡಿರಿ. ಹಣದ ಆಸೆಗೋಸ್ಕರ ಯಾವುದೇ ತರಹ ನಂಬಲು ಅರ್ಹವಿಲ್ಲದಂತಹ ಲಿಂಕ್ಗಳನ್ನು ಒತ್ತಬೇಡಿ. ಈ ತರ ಲಿಂಕ್ಗಳನ್ನು ಒತ್ತುವುದರಿಂದಲೇ ಬಹಳ ಜನ ತಮ್ಮ ಹಣಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ. ಡೇಟಾ ನಮ್ಮ ಬೆಲೆ. ಕಾಳಜಿ ಬೇಕಿದೆ. ಅಪರಾಧಿಗಳ ಬಲೆಗೆ ಬೀಳೋದು ಹಾಸ್ಯಾಸ್ಪದವಾಗಿದೆ. ಸೂಕ್ಷ್ಮವಾಗಿರೋಣ, ಮೋಸದಲ್ಲಿ ಗೆಲ್ಲೋಣ. ಪ್ರತಿದಿನ ಹೊಸ ಪಾಠ, ಬುದ್ಧಿ ಕಲಿಯೋಣ. ವೀಕ್ಷಕರೇ,
ಇದು ಬರೀ ಕಥೆಯಷ್ಟೇ ಅಲ್ಲ, ದಿನನಿತ್ಯ ಲಕ್ಷಾಂತರ ಜನರ ಜೀವನದಲ್ಲಿ ಆಗುತ್ತಿರುವ ವಾಸ್ತವಿಕತೆ. ಹಾಗಾಗಿ ಸೈಬರ್ ಸುರಕ್ಷತೆಯನ್ನು ನಾವು ಅಳವಡಿಸಿಕೊಳ್ಳುವುದು ತುಂಬಾ ಮುಖ್ಯ ಆಗುತ್ತದೆ ಎಂದೆನ್ನುತ್ತಾ ನಾನು ನಮ್ಮ ಸ್ಕಿಟ್ ಅನ್ನು ಮುಗಿಸುತ್ತೇನೆ. ಧನ್ಯವಾದಗಳು.